ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭೂ ವ್ಲಾಗ್ಸ್. ನಾನಿವತ್ತು ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕುಂಬಳಕಾಯಿ ಹೆಣ್ಮಕ್ಳು ಹೊಡಿಬಾರ್ದು ಅಂತ ಹೇಳ್ತಾರೆ ಮುತ್ತೈದೆಯರು. ನಾನು ಕೂಡ ಇವತ್ತು ಕುಂಬಳಕಾಯಿ ಒಡಾಕಿಲ್ಲ, ನಮ್ಮ ಮನೆಯವರೇ ಒಡಾಕ್ ಕೊಡ್ತಾಯಿದ್ರು ಯಾವಾಗಲೂ. ನಾನು ಪ್ರತಿ ಸರಿ ಕುಂಬಳಕಾಯಿ ಪಲ್ಯ ಮಾಡಬೇಕಾದ್ರೂ ಇವತ್ತೇನಾಯ್ತಪ್ಪ ಅಂದರೆ ರಾತ್ರಿ ನಮ್ಮ ಮನೆಯವರು ಮೋಟ್ರ್ ಲೈನ್ ಕರೆಂಟು ರಾತ್ರಿ 10ರಿಂದ 2 ಗಂಟೆವರೆಗೂ ಕೊಟ್ಟಿದ್ರು. ರಾತ್ರಿ ನೀರು ಹಾಯ್ಸೋದಕ್ಕೆ ಹೋಗಿದ್ರಲ್ಲ, ಹಾಗಾಗಿ ನಿದ್ದೆ ಕಟ್ಟಿ ಇವಾಗ ಮಲ್ಕೊಂಡಿದ್ರು. ಎಬ್ಸಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ನಾನೇ ಈ ಥರ ಚಾಕುನಲ್ಲಿ ಹೆಚ್ಕೊಂಡೆ, 2 ಭಾಗಗಳಾಗಿ ಮಾಡಿಕೊಂಡೆ. ಯಾಕಂದರೆ ಎತ್ತಿ ಹೊಡಿಬಾರ್ದು ಅಂತಂದರು, ಹಾಗಾಗಿ ಸುಮ್ಮನೆ ಚಾಕುನಲ್ಲಿ ಕೊಯ್ಕೊಂಡೆ. ಈ ಥರ ಹಚ್ಬಿಟ್ಟು ಇವಾಗ ಇದರಲ್ಲಿರೋ ಬೀಜನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಬೀಜಗಳನ್ನ ನಾವು ಬಿಸಾಕೋದಿಲ್ಲ, ಒಣಗಿಸ್ಬಿಟ್ಟು ಹುರಿದು ತಿಂತೀವಿ. ತುಂಬಾ ಚೆನ್ನಾಗಿರ್ತವೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ ಕುಂಬಳಕಾಯಿ ಬೀಜನಲ್ಲಿ. ಹಾಗಾಗಿ ನಾವು ಇದನ್ನು ಬಿಸಾಕೋದಿಲ್ಲ. ಇವಾಗ ತೆಕ್ಕೊಂಬಿಟ್ಟು ಇವನ್ನೆಲ್ಲ ಒಣಗಿಸ್ತೀನಿ. ಫಸ್ಟು ಒಣಗಿಸ್ಬಿಟ್ಟು ಆಮೇಲೆ ಹುರ್ಕೊಂಡು ತಿಂತೀವಿ. ಸಿಪ್ಪೆ ತಕ್ಕೊಂಡು ತುಂಬ ಚೆನ್ನಾಗಿರ್ತವೆ. ಈಗ ನಾನು ಬೀಜನೆಲ್ಲ ತೆಗೆದ್ಬಿಟ್ಟು ಬೇರೆ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಒಣಗೋ ಹಾಕೋದಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು, ಮೇಲ್ಗಡೆ ಇಟ್ಕೊಂಡ್ರೆ ಒಣಕೊಳ್ತವೆ ಅಂತ ಹೇಳ್ಬಿಟ್ಟು ಬೀಜನೆಲ್ಲ ತೆಗೆದ್ಬಿಟ್ಟು ಈ ಥರ ಹರಡ್ಕೊಳ್ತಾ ಇದ್ದೀನಿ. ಹರಡಿ ಇವಾಗ ನೋಡ್ತಾ ಇರ್ಬೋದು, ಎರಡರಲ್ಲೂ ಈ ಥರ ಬೀಜನೆಲ್ಲ ತೆಗೆದ್ಬಿಟ್ಟು ಹೋಳು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಎರ್ಕೊಳ್ಳೋದಕ್ಕೆ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ಈ ಥರ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ನಾವು ಕುಂಬಳ ಗಿಡ ನಾವು ಹಾಕಿದ್ದಲ್ಲ, ನನ್ನ ಮಗ ಸುಮ್ಮನೆ ತೊಗೊಬಂದು ಒಂದು ಬೀಜ ಉಣಿದ್ದ. ಅವು ಒಂದು ಗಿಡ ಉಟ್ಬಿಟ್ಟು ಅದರಲ್ಲಿ ಒಂದು 8ರಿಂದ 10 ಕಾಯಿನ ಬಿಟ್ಟಿದ್ವು. ನಾವು ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು ಉಳ್ಕೊಂಡಿರೋ ಒಂದು 4 ಕಾಯಿನ ಇರಿಸ್ಕೊಂಡಿದ್ದೆ. ಅದರಲ್ಲಿ 2 ಖಾಲಿ ಮಾಡಿದ್ದೀನಿ, ಇನ್ನೂ 2 ಇತ್ತು. ಇವತ್ತೊಂದು ಹಚ್ಚಿದ್ದೀನಿ, ಇನ್ನೊಂದು ಇದೆ ಮನೇಲಿ. ಇವಾಗ ಒಂದರಲ್ಲಿ ಇವಾಗ ನಾನು ಕುಂಬಳಕಾಯಿ ಎಲ್ಲ ಈ ಥರ ಪೀಸ್ ಮಾಡಿಕೊಂಡು ಒಳಗಡೆ ನಾರು ಥರ ಇರುತ್ತಲ್ಲ ಅದನ್ನು ಕೂಡ ಎರ್ದಾಕ್ತಾಯಿದ್ದೀನಿ. ಇಲ್ಲಾಂದರೆ ತುಂಬಾ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಳಗಡೆ ನಾರೆಲ್ಲ ಎರೆದ್ಬಿಟ್ಟು ಮತ್ತು ಮೇಲಿರೋ ಸಿಪ್ಪೆ ಕೂಡ ಎರ್ಕೊಳ್ತಾ ಇದ್ದೀನಿ. ಈ ಥರ ಎರೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೇಕು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇವಾಗ ಈ ಥರ ಸಿಪ್ಪೆನೆಲ್ಲ ಎರೆದಿದ್ದೀನಿ. ಎರೆದ್ಬಿಟ್ಟು ಪೇಪರ್ ಸಮೇತ ನಾನು ಸಿಪ್ಪೆನೆಲ್ಲ ಆಚೆ ಹಾಕ್ಬಿಟ್ಟು ಇವಾಗ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಹೆಚ್ಕೊಳ್ತಾ ಇದ್ದೀನಿ. ನನ್ನ ಮಗ ನಾನು ಹಚ್ಚುತ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ಕೂತಿದ್ದ. ಅವನಿಗೂ ಒಂದು ಹೋಳು ಕೊಟ್ಬಿಟ್ಟು ಕೂರಿಸಿದ್ದೀನಿ, ಸೈಡಲ್ಲಿ ಕೂತ್ಕೊಂಡು ಹಚ್ಚುತ್ತಾವ. ನಾನು ಕೂಡ ಇವಾಗ ನಾನು ಈ ಥರ ನೋಡ್ತಾ ಇರ್ಬೋದು ಸಣ್ಣ ಸಣ್ಣ ಹೋಳಾಗಿ ಹೆಚ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬ ಸಣ್ಣದಾಗಿ ಹೆಚ್ಕೊಬೇಕು, ದಪ್ಪ ಹಚ್ಚಿದ್ರೆ. ಯಾಕಂದರೆ ನಾವು ಇದಕ್ಕೆ ನೀರು ಆ್ಯಡ್ ಮಾಡಲ್ಲ, ನಾನು ಒಂದು ಡ್ರಾಪ್ ಕೂಡ ನೀರು ಹಾಕಲ್ಲ, ಅದೇ ಥರ ಮಾಡ್ತೀನಿ. ಹಾಗಾಗಿ ನಾನು ತುಂಬಾ ಸಣ್ಣದಾಗಿ ಹೆಚ್ಕೊಳ್ತೀನಿ ಕುಂಬಳಕಾಯಿ. ನೋಡ್ತಾ ಇರ್ಬೋದು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಿಂಗೆ ತಿನ್ನೋದಕ್ಕೂ ಚೆನ್ನಾಗಿರ್ತವೆ. ಹಚ್ಚುವಾಗಲೇ ನನ್ನ ಮಕ್ಕಳು ಅರ್ಧ ತಿಂದು ಖಾಲಿ ಮಾಡ್ತಾರೆ, ಸಿಹಿ ಇರುತ್ತಲ್ಲ ಕುಂಬಳಕಾಯಿ. ಹಂಗಾಗಿ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು. ನೋಡ್ತಾ ಇರ್ಬೋದು ಇಷ್ಟ ಆಗಿದೆ. ಎಲ್ಲನೂ ಹಚ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇದನ್ನು ನೀರು ಹಾಕಿ ಇಡ್ತೀನಿ ನಾನು, ನೆನ್ಕೊಳ್ತವೆ. ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಬಾಣಲಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಈರುಳ್ಳಿ ಒಂದು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಒಂದು 70% ಫ್ರೈ ಆದ ನಂತರ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಕರಿಬೇವು ಎಲ್ಲನೂ ಫ್ರೈ ಆದ ನಂತರ ಒಗ್ಗರಣೆ ಫ್ರೈ ಆಗೋದಕ್ಕೆ ಬಿಟ್ಬಿಟ್ಟು ನಾನು ಕುಂಬಳಕಾಯಿ ಹಚ್ಚಿರೋಂಥ ಕುಂಬಳಕಾಯಿನ ತೊಳಿತಾ ಇದ್ದೀನಿ ನಾನು. ಇನ್ನೊಂದು ಕಡೆ ಒಗ್ಗರಣೆ ಕೂಡ ಫ್ರೈ ಆಗ್ತಾಯಿತ್ತು. ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಹಚ್ಚಿರೋಂಥ ಕುಂಬಳಕಾಯಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ಒಂದು 2 ಪ್ಲೇಟ್ ಅಷ್ಟು ಹಾಕ್ಕೊಂಡು ತಿರುಗ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಗ್ಗರಣೆ ಸೀದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು 2 ಪ್ಲೇಟ್ ಹಾಕ್ಬಿಟ್ಟು ತಿರುಗಿಕೊಂಡು ನಂತರ ಇವಾಗ ಉಳಿದಿರೋಂಥ ಕುಂಬಳಕಾಯಿ ಎಲ್ಲ ತೊಳೆದ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ತಿರುಗಿಕೊಂಡು ಆವಾಗವಾಗ ಕೈ ಆಡ್ತಾ ಇರಬೇಕು, ಈ ಥರ ತಿರುಗುತ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಯಾಕಂದರೆ ನಾವು ನೀರು ಹಾಕ್ತಾಯಿಲ್ಲ, ನಾನು ಒಂದು ಡ್ರಾಪ್ ಕೂಡ ನೀರು ಹಾಕಲ್ಲ. ಯಾವತ್ತೇ ಮಾಡಿದ್ರು ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಈ ಥರ ಎಲ್ಲ ತಿರುಗಿಕೊಳ್ತಾ ಇರಬೇಕು ಆವಾಗವಾಗ, ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ. ಇನ್ನೊಂದು ಕಡೆ ನಾನು ಚಪಾತಿ ಹಿಟ್ಟು ಕೂಡ ತೆಕ್ಕೊಳ್ತಾ ಇದ್ದೆ, ಚಪಾತಿಗೆ ಹಿಟ್ಟು ಕಲಸಿಡೋಣ ಅಂತ ಹೇಳ್ಬಿಟ್ಟು ಈ ಥರ ತಿರುಗ್ಕೊಳ್ತಾ ಇರಬೇಕು ಆವಾಗವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ. ತಿರುಗಿಬಿಟ್ಟು ಇವಾಗ ನಾನು ಒಂದು ಕಡೆ ಕುಂಬಳಕಾಯಿ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಕಡಲೆಬೀಜ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಡಲೆಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಪೌಡರ್ ಮಾಡಿ ಹಾಕ್ಕೊಬೇಕು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಒಂದು ಕಡೆ
ಕುಂಬಳಕಾಯಿ ಬೇಯೋದಕ್ಕಿಟ್ಟು ಇನ್ನೊಂದು ಕಡೆ ಕಡಲೆಬೀಜ ಹುರ್ಕೊಂಡೆ. ಇವಾಗ ಇದನ್ನು ಇನ್ನೊಂದು ಸರಿ ತಿರ್ವ್ಕೊಳ್ತಾ ಇದ್ದೀನಿ. ತಳ ಹಿಡಿತತೆ, ನಮ್ಮ ಮನೆಯವರು ತಿರುವು ತಳ ಹಿಡಿಯುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದು ಇನ್ನೊಂದು ಸರಿ ತಿರುಗಿಬಿಟ್ಟು ಇವಾಗ ಹುರಿದಿರೋಂಥ ಕಡಲೆಬೀಜ ತಣ್ಣಗಾಗಿದ್ವು, ಅವನ್ನ ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲನೂ ಸಿಪ್ಪೆ ತೆಕ್ಕೊಂಡು, ಇವಾಗ ಸಿಪ್ಪೆ ತೆಗೆದಿರೋ ಕಡಲೆಬೀಜನಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅವನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಂಬಳಕಾಯಿ ಒಂದು 80% ಅಷ್ಟು ಬೆಂದಿತ್ತು. ಆವಾಗ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸರಿ ತಿರುವ್ಕೊಳ್ತಾ ಇದ್ದೀನಿ. ಇದು ತಿರುಗಿಬಿಟ್ಟು ಇವಾಗ ನಮ್ಮ ಮಾವಂಗೆ ಫಸ್ಟು ತೆಗೆದಿಡ್ತೀನಿ ನಾನು, ಯಾಕಂದರೆ ಅವರು ಕಡಲೆಬೀಜ ಹಾಕಿದ್ರೆ ತಿನ್ನಲ್ಲ, ಅವ್ರಿಗೆ ಹಲ್ಲಿಲ್ಲ, ಹಂಗಾಗಿ ವಯಸ್ಸಾಗಿದೆ. ಫಸ್ಟ್ ಅವ್ರಿಗೆ ತೆಗೆದಿಟ್ಬಿಟ್ಟು ಆಮೇಲೆ ನಾನು ಲಾಸ್ಟಿಗೆ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿರೋಂಥ ಕಡಲೆಬೀಜ ಹಾಕ್ಕೊಳ್ತೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತೆಗೆದಿಡ್ತೀನಿ. ಕಡಲೆಬೀಜ ಹಾಕಿದ್ಮೇಲೆ ತೆಗೆದಿಟ್ರೆ ನಮ್ಮ ಮಾವ ತಿನ್ನಲ್ಲ, ಬೈತಾರೆ ನಮ್ಮ ಮನೆಯವರು. ಹಾಗಾಗಿ ಅವ್ರಿಗೆ ತೆಗೆದಿಟ್ಬಿಟ್ಟು ಆಮೇಲೆ ನಾನು ಹುರಿದಿರೋ ಅಂಥ ಕಡಲೆಬೀಜದ ಪುಡಿ ಹಾಕ್ತಾಯಿದ್ದೀನಿ. ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿರೋ ಅಂಥ, ಜಾಸ್ತಿ ನೈಸಾಗಿ ಪುಡಿ ಮಾಡಿಲ್ಲ ನಾನು ಕಡಲೆಬೀಜ, ಸ್ವಲ್ಪ ತರಕಾರಿಯಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನೀರು ಒಂದು ಡ್ರಾಪ್ ಕೂಡ ನೀರು ಆ್ಯಡ್ ಮಾಡಿಲ್ಲ ನಾನು. ತುಂಬ ಚೆನ್ನಾಗಾಗಿತ್ತು. ಪಲ್ಯ ಅಂತೂ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ಕೊಬೇಕು. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೆ ಆವಾಗಲೇ. ಇವಾಗ ಒಂದು ಸರಿ ನಾದ್ಕೊಳ್ತಾ ಇದ್ದೀನಿ. ನಾದ್ಬಿಟ್ಟು ಚಪಾತಿ ಒಸ್ಕೊಂಡ್ರೆ ಆಯಿತು. ಪಲ್ಯನೂ ಇನ್ನೇನು ರೆಡಿ ಆಯ್ತಲ್ವ, ಚಪಾತಿ ಒಸ್ಕೊಟ್ರೆ ನಮ್ಮ ಮನೆಯವ್ರು ಬೇಯಿಸ್ತಾರೆ. ನಾನು ಫಸ್ಟೇ ಹೇಳ್ಬಿಡ್ತೀನಿ ನಮ್ಮ ಮನೆಯವ್ರಿಗೆ, ಚಪಾತಿ ನಾನು ಒಸ್ಕೊಡ್ತೀನಿ, ನೀನು ಬೇಯಿಸ್ಬೇಕು, ಇಲ್ಲಾಂದರೆ ನೀನು ಒಸ್ಕೊಡು, ನಾನು ಬೇಯಿಸ್ತೀನಿ, ಹಂಗಿದ್ರೆ ಮಾತ್ರ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ದೋಸೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ದೋಸೆ ಬೇಡ, ನೀನು ಹೊಸ್ಕೊಡು, ನಾನು ಬೇಯಿಸ್ತೀನಿ ಅಂತಂದರು. ಹಾಗಾಗಿ ನಾನು ಹಿಟ್ಟು ಕಲಿಸ್ಬಿಟ್ಟು ಈ ಥರ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಒಂದು 6 ಉಂಡೆ ಮಾಡಿ ಇಟ್ಕೊಳ್ತೀನಿ. ನಾನು ಒಂದು ಕಡೆ ಹೊಸ್ಕೊಡ್ತಾಯಿದ್ರೆ ನಮ್ಮ ಮನೆಯವ್ರು ಬೇಯಿಸ್ತಾರೆ, ಹಾಗಾಗಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಂಡು ಹೊಸಿತಾ ಇದ್ದೀನಿ. ಇವಾಗ ನಮ್ಮ ಮನೆಯವರು ಕೂಡ ಹೆಂಚಿಟ್ಕೊಂಡು ಕಾಯ್ತಾ ಕೂತವ್ರೆ, ಹೊಸ್ಕೊಡ್ತಾಳೆ ಹಾಕೋಣ ಅಂತ ಹೇಳ್ಬಿಟ್ಟು. ಈ ಥರ ಹೊಸಿತಾ ಇದ್ದೆ ನಾನು ಕೂಡ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡ್ತಾ ಇರೋದು ತುಂಬಾ ಚೆನ್ನಾಗಾಗಿತ್ತು. ಪಲ್ಯನೂ ಚೆನ್ನಾಗಾಗಿತ್ತು. ಚಪಾತಿ ಕೂಡ ನಮ್ಮ ಮನೆಯವ್ರು ಹಾಕ್ತಾಯಿದ್ರು. ಬೈಕೊಂಡು ನನಗೆ ಒಳ್ಳೆ ಕರ್ಮ ಅಂದ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್.